ಹೇಳ್ತಾ ನೋಡಿ, ಶನಿ ಮಹಾತ್ಮನ ಪ್ರಭಾವ ಸರ್ಕಾರಿ ಕೆಲಸಗಳಲ್ಲಿ ಸಫಲವಾಗುವಂತದ್ದು, ಸರ್ಕಾರದ ಕೆಲಸಗಳನ್ನ ಸಿಗುವಂತದ್ದು, ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತದ್ದು, ವಾದ ವಿವಾದಗಳಲ್ಲಿ ನಿಮಗೆ ಜಯ ಆಗುವಂತದ್ದು, ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ವ್ಯಾಜ್ಯಗಳಲ್ಲಿ ಜಯ ಸಿಗುವಂತಹ ಸಾಧ್ಯತೆಗಳಿದೆ. ಗಣ್ಯ ವ್ಯಕ್ತಿಗಳಿಂದ ಮಾನ ಮನ್ನಣೆಗಳು ಉಂಟಾಗುವಂತಹ ಸನ್ನಿವೇಶಗಳಿದೆ. ಮನೆಯಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ನೆಮ್ಮದಿಯ ವಾತಾವರಣ ಶನಿ ಪರಮಾತ್ಮನಿಂದ ಇರತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಉತ್ತಮವಾಗಿರುವಂತಹ ಬಾಂಧವ್ಯ ಇರುತ್ತೆ. ಕಲ್ಯಾಣ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ, ನಿಮ್ಮ ಕಡೆಯಿಂದ ಕಲ್ಯಾಣ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಜೀವನದಲ್ಲಿ ಆಗಾಗ ದುಷ್ಟ ಜನರಿಂದ ಅಪವಾದಗಳು, ಭಯಗಳು ಈ ರೀತಿ ಇರತಕ್ಕಂಥದ್ದು ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆನೂ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಮಟ್ಟದಲ್ಲಿ ಸಮಸ್ಯೆಗಳು ಬರಬಹುದು. ಆ ಸಮಸ್ಯೆಗಳನ್ನ ತಾಳ್ಮೆಯಿಂದ ಎದುರಿಸಿದ್ರೆ ಇನ್ನೂ ಖುಷಿ, ಸಂತೋಷ ಖಂಡಿತವಾಗ್ಲೂ ಇರತಕ್ಕಂಥದ್ದು. ದ್ವೇಷ, ಅಸೂಯೆಗಳ ಸ್ವಲ್ಪ ಇರಬಾರದು. ಮತ್ತೆ ಇದರಿಂದ ಧೃತಿಗೆಡಬಾರದು. ಮತ್ತೆ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಹೆದರಬಾರದು. ಅದನ್ನ ಶಾಂತವಾಗಿ ಯೋಚನೆ ಮಾಡಿ ನೋಡಿದ್ರೆ ಅದು ಖಂಡಿತ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಈ ವರ್ಷದಲ್ಲಿ ಅದ್ಭುತವಾದಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆನೂ ಎಚ್ಚರಿಕೆನೂ ನೀವು ಅನುಸರಿಸಬೇಕಾಗತ್ತೆ. ಒಳ್ಳೆ ಫಲ ಅಂತೂ ಅದ್ಭುತವಾಗಿದೆ, ಆದ್ರೆ ಅದ್ರ ಜೊತೆಗೆ ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಬೇಕಾಗುತ್ತೆ. ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ವಿ ಆಗೋದ್ರ ಜೊತೆಗೆ ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬೋಲಿಕ್ಕೆ ಹೋಗ್ಬಾರ್ದು. ಅದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಶತ್ರುಗಳಿಂದ ಕೆಲವೊಂದು ಸಂದರ್ಭದಲ್ಲಿ ಅಪವಾದಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸುಮ್ನೆ ಈಗ ಆಗದೆ ಇರುವಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅಪಪ್ರಚಾರ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ಇರಬೇಕು. ಏನೋ ಯಾರೋ ಹೇಳ್ಬಿಟ್ರು ಅಂತ ತಕ್ಷಣ ನೀವು ಆತುರಕ್ಕೆ ಬೀಳಬಾರ್ದು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಸಮಾಧಾನ ಇದ್ರೆ ಅದು ಸಮಯಾನುಸಾರವಾಗಿ ಎಲ್ಲಾ ಸಮಸ್ಯೆಗಳು ಕೂಡ ಸರಿ ಆಗುವಂತ ಸಾಧ್ಯತೆಗಳಿದೆ, ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜೊತೆಗೆ ಈ ಬಂಧು ಬಾಂಧವರು ಕೂಡ ನಿಮಗೆ ಸಹಕಾರ ಕೊಡ್ತಾರೆ. ನೀವೇನು ಅದ್ರ ಬಗ್ಗೆ ಬಹಳ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಒಂದು ವರ್ಷದಲ್ಲಿ ನಿಮಗೆ ಈ ಕಪ್ಪು ಧಾನ್ಯಗಳು ಅಥವಾ ಕಪ್ಪು ಬಣ್ಣದ ಪದಾರ್ಥಗಳು ಅಥವಾ ಈ ವ್ಯಾಪಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಧನ ಪ್ರಾಪ್ತಿ ಆಗುತ್ತೆ. ಈ ಕಪ್ಪಗಿರ್ತಕ್ಕಂಥ ವಸ್ತುಗಳನ್ನ ಮಾರೋದ್ರಿಂದ ನಿಮಗೆ ಬಹಳಷ್ಟು ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡು ಬರುತ್ತೆ. ನಿಮಗೆ ಬಹಳಷ್ಟು ಬಂಪರ್ ಇದೆ ಅಂತಾನೆ ಹೇಳ್ಬಹುದು. ಈ ವರ್ಷದಲ್ಲಿ ಬಹಳಷ್ಟು ಮಟ್ಟದಲ್ಲಿ ನಿಮಗೆ ಲಾಭಗಳು, ಉಪಯೋಗಗಳು ಆಗುವಂತ ಸಾಧ್ಯತೆ ಇದೆ. ಇನ್ನು ನೌಕರದಾರರಿಗೆ, ನೀವು ವಿಶೇಷವಾಗಿ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಪ್ರಗತಿ ಯೋಗ ಇರತಕ್ಕಂಥದ್ದು. ಹಿಂದೆ ಉಳಿದಿರತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳು ನೆರವೇರ್ತವೆ. ಕೈಯಲ್ಲಿ ಹಣಕಾಸಿನ ಹರಿವು ಆಗುತ್ತೆ. ಇನ್ನು ಬಡ್ತಿ, ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಆಗುತ್ತೆ. ಎಲ್ಲರಿಂದನೂ ಕೂಡ ಮಾನ ಮನ್ನಣೆ ಸಿಗ್ತದೆ.